ವಿವಾಹಿತ ಮಹಿಳೆಯ ನಗ್ನ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಲಾಗಿದೆ. ಕೆಆರ್ ಪುರಂ ಪೊಲೀಸರು ಈ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ನ್ಯಾಪ್ಚಾಟ್ ಮೂಲಕ ಮಹಿಳೆಗೆ ಈ ಆರೋಪಿಗಳು ಪರಿಚಯವಾಗಿದ್ದರು. ನಗ್ನ ಫೋಟೋ ವೈರಲ್ ಮಾಡೋದಾಗಿ ಬೆದರಿಸಿ ಲಕ್ಷ ಸುಲಿಗೆ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಚಿನ್ನಾಭರಣ ಹಣವನ್ನ ಆರೋಪಿಗಳು ಪಡೆದಿರ್ತಾರೆ. ಆರೋಪಿಗಳ ಕಾಟಕ್ಕೆ ಬೇಸತ್ತು ಗಂಡನ ಗಮನಕ್ಕೆ ಈ ವಿಚಾರವನ್ನ ಮಹಿಳೆ ತಂದಿದ್ದಾಳೆ. ಕೆಆರ್ ಪುರಂ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಿಸಿದೆ. ಆಂಧ್ರ ಪ್ರದೇಶದ ಚೆನ್ನೂರು ಮಹೇಶ್, ವನ್ನೂರು ಸ್ವಾಮಿ ಇಬ್ಬರನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಂಧಿತರಿಂದ 571 ಗ್ರಾಂ ಚಿನ್ನಾಭರಣ ಮತ್ತು 25 ಲಕ್ಷ ರೂಪಾಯಿ ಕ್ಯಾಶ್ ವಶಕ್ಕೆ ಪಡೆದಿದ್ದಾರೆ. ಕೆಆರ್ ಪುರಂ ಠಾಣೆಯಲ್ಲಿ ಮಹಿಳೆ ಪ್ರಕರಣವನ್ನ ದಾಖಲಿಸಿದ್ದೇ ತಡ ಕಾರ್ಯಾಚರಣೆಗಿಳಿದಂತಹ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಚೆನ್ನೂರು ಮಹೇಶ ಮತ್ತು ವನ್ನೂರು ಸ್ವಾಮಿ ಇಬ್ಬರನ್ನ ಅರೆಸ್ಟ್ ಮಾಡಿ ಅವರ ಬಳಿ ಇದ್ದಂತಹ 571 ಗ್ರಾಂ ಚಿನ್ನಾಭರಣ 25 ಲಕ್ಷ ಕ್ಯಾಶ್ ವಶಕ್ಕೆ ಪಡೆದಿದ್ದಾರೆ. ಮಹಿಳೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಈ ಇಬ್ಬರು ಆರೋಪಿಗಳು. ಚಿನ್ನಾಭರಣ ಹಣ ಲೂಟಿ ಮಾಡ್ತಾ ಇದ್ರು, ಸುಲಿಗೆ ಮಾಡ್ತಾ ಇದ್ರು ಆಕೆಯ ಬಳಿಯಿಂದ. ಕೊನೆಗೂ ಕೂಡ ಅಂಧರಾಗಿದ್ದಾರೆ. ಕೆಆರ್ ಪುರಂ ಪೊಲೀಸರು ಈ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ನ್ಯಾಪ್ಚಾಟ್ ಮೂಲಕ ಮಹಿಳೆಗೆ ಈ ಆರೋಪಿಗಳು ಪರಿಚಯವಾಗಿದ್ದರು. ನಗ್ನ ಫೋಟೋ ವೈರಲ್ ಮಾಡೋದಾಗಿ ಬೆದರಿಸಿ ಲಕ್ಷ ಸುಲಿಗೆ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಚಿನ್ನಾಭರಣ ಹಣವನ್ನ ಆರೋಪಿಗಳು ಪಡೆದಿರ್ತಾರೆ. ಆರೋಪಿಗಳ ಕಾಟಕ್ಕೆ ಬೇಸತ್ತು ಗಂಡನ ಗಮನಕ್ಕೆ ಈ ವಿಚಾರವನ್ನ ಮಹಿಳೆ ತಂದಿದ್ದಾಳೆ. ಕೆಆರ್ ಪುರಂ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಿಸಿದೆ. ಆಂಧ್ರ ಪ್ರದೇಶದ ಚೆನ್ನೂರು ಮಹೇಶ್, ವನ್ನೂರು ಸ್ವಾಮಿ ಇಬ್ಬರನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಂಧಿತರಿಂದ 571 ಗ್ರಾಂ ಚಿನ್ನಾಭರಣ ಮತ್ತು 25 ಲಕ್ಷ ರೂಪಾಯಿ ಕ್ಯಾಶ್ ವಶಕ್ಕೆ ಪಡೆದಿದ್ದಾರೆ. ಕೆಆರ್ ಪುರಂ ಠಾಣೆಯಲ್ಲಿ ಮಹಿಳೆ ಪ್ರಕರಣವನ್ನ ದಾಖಲಿಸಿದ್ದೇ ತಡ ಕಾರ್ಯಾಚರಣೆಗಿಳಿದಂತಹ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಚೆನ್ನೂರು ಮಹೇಶ ಮತ್ತು ವನ್ನೂರು ಸ್ವಾಮಿ ಇಬ್ಬರನ್ನ ಅರೆಸ್ಟ್ ಮಾಡಿ ಅವರ ಬಳಿ ಇದ್ದಂತಹ 571 ಗ್ರಾಂ ಚಿನ್ನಾಭರಣ 25 ಲಕ್ಷ ಕ್ಯಾಶ್ ವಶಕ್ಕೆ ಪಡೆದಿದ್ದಾರೆ. ಮಹಿಳೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಈ ಇಬ್ಬರು ಆರೋಪಿಗಳು. ಚಿನ್ನಾಭರಣ ಹಣ ಲೂಟಿ ಮಾಡ್ತಾ ಇದ್ರು, ಸುಲಿಗೆ ಮಾಡ್ತಾ ಇದ್ರು ಆಕೆಯ ಬಳಿಯಿಂದ. ಕೊನೆಗೂ ಕೂಡ ಅಂಧರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.